ಸರ್ಕಾರ ಇತ್ತೀಚೆಗೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಜಾರಿಗೆ ತಂದಿರುವ ದ್ವೇಷ ಭಾಷಣ ನಿಷೇಧ ಏನಿದೆ ಅದ ವಿಧೇಯಕ ಏನಿದೆ ಅದಕ್ಕೆ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. ಅಲ್ಲೂ ಕೂಡ ಅಂದ್ರೆ ವಿಧಾನಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಮಾಡೋ ಹೊತ್ತಲ್ಲಿ ಮಂಡನೆ ಮಾಡಿದ ಸಂದರ್ಭದಲ್ಲೂ ಮತ್ತು ಅಂಗೀಕಾರದ ಹೊತ್ತಲ್ಲೂ ವಿಪಕ್ಷಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ವು. ಅದರಲ್ಲೂ ಕೂಡ ಬಿಜೆಪಿ ಬಿಲ್ನ ಪ್ರತಿಯನ್ನ ಹರಿಯೋದ್ರ ಮುಖಾಂತರವಾಗಿ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ, ಹಿಂದೂ ಸಂಘಟನೆಗಳನ್ನ ಕಟ್ ಹಾಕುವ ಪ್ರಯತ್ನ ಈ ತರದೆಲ್ಲ ಆರೋಪವನ್ನ ಮಾಡಿತ್ತು. ನಾವು ಸದನದ ಹೊರಗೂ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಆ ಸಂದರ್ಭದಲ್ಲೇ ಕೊಟ್ಟಿದ್ರು. ಅದನ್ನ ಈಗ ಅವರು ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇದೊಂದು ರೀತಿಯ ಸರ್ಕಾರದ ತುರ್ತು ಪರಿಸ್ಥಿತಿ ಅಂತ ಅವರು ಅದನ್ನ ನೆನ್ಪು ಮಾಡಿದ್ದಾರೆ. ತುರ್ತು ಪರಿಸ್ಥಿತಿಯನ್ನು ಹೇರಲಾಗ್ತಿದೆ ಅಂತ ಅನೇಕ ಬಿಜೆಪಿ ನಾಯಕರು ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದಮನಕಾರಿಯಾದಂತ ನೀತಿಯನ್ನ ತರ್ತಾ ಇದೆ ಅಂತ ಅವ್ರು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇದಕ್ಕೆ ನಿನ್ನೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ರು. ಈ ಹಿಂದೆ ಹಲವಾರು ಸಚಿವರು ಉತ್ತರ ಕೊಟ್ಟಿರೋದೇನು ಅಂತಂದ್ರೆ, ದ್ವೇಷ ಭಾಷಣಕ್ಕೆ ನಾವು ಕಾಯ್ದೆ ಕಾನೂನನ್ನ ತಂದ್ರೆ ಬಿಜೆಪಿಗೆ ಯಾಕೆ ಅದರ ಬಗ್ಗೆ ಅಸಹನೆ? ದ್ವೇಷ ಭಾಷಣವನ್ನ ಮಾಡುವುದು ಅವರೇನ ಅನ್ನೋ ಪ್ರಶ್ನೆ, ನೇರವಾದ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಬಿಜೆಪಿ ಅವರು ಹೇಳುವುದೇನು ಅಂತ ಅಂದ್ರೆ, ನೀವು ರಾಜಕೀಯ ದ್ವೇಷದ ಕಾರಣಕ್ಕಾಗಿ ಒಂದು ಮಾತನ್ನ ಹೇಳಿದ್ರೆ ಬೇಕಂತಲೇ ನೀವು ದ್ವೇಷ ಭಾಷಣ ಅಂತ ನೀವು ಅದರ ವಿರುದ್ಧ ಕ್ರಮವನ್ನ ಕೈಗೊಂಡ್ರೆ ಆಗ ನಾವೇನ್ ಮಾಡ್ಬೇಕು ಅನ್ನೋ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ಹಾಗಾಗಿ ಅಂದ್ರೆ ಬೇರೆಯವ್ರು ಏನ್ ಕೇಳ್ತಿದ್ದಾರೆ ಅಂತಂದ್ರೆ, ಯಾಕೆ ದ್ವೇಷಪೂರಿತ ಮಾತುಗಳನ್ನ ಆಡ್ತೀರಾ? ಆ ತರದ ಮಾತುಗಳನ್ನೇ ಆಡದೇ ಇದ್ರೆ ನಿಮಗೆ ಕೇಸು ಬೀಳೋದಿಲ್ಲ, ಜೊತೆಗೆ ದಂಡವನ್ನು ಕಟ್ಟಬೇಕಾಗಿಲ್ಲ, ಶಿಕ್ಷೆನೂ ಆಗೋದಿಲ್ಲ. ಸ್ವಲ್ಪ ನಾಲಿಗೆಯ ಮೇಲೆ, ಮಾತಿನ ಮೇಲೆ ಹಿಡಿತಾ ಇರ್ಬೇಕಾಗತ್ತೆ. ಅದು ಯಾವುದೇ ಸಂಘಟನೆಯವರಾಗಿರ್ಲಿ, ಯಾವುದೇ ವ್ಯಕ್ತಿಗಳಾಗಿರ್ಲಿ, ಯಾವುದೇ ಪಕ್ಷದವರಾಗಿರ್ಲಿ, ನಾಲಿಗೆಯ ಮೇಲೆ ಸ್ವಲ್ಪ ಕಂಟ್ರೋಲ್ ಅನ್ನ ಇಟ್ಕೊಂಡು ಮಾತಾಡ್ಬೇಕು. ಅದಕ್ಕಾಗಿ ಇದನ್ನ ಅಂತ. ಆದ್ರೆ ಸಾರ್ವಜನಿಕವಾಗಿ ವ್ಯಕ್ತವಾದ ಅಭಿಪ್ರಾಯ, ಈ ಮಸೂದೆ ಇನ್ನೂ ಹೆಚ್ಚು ಚರ್ಚೆಗೆ ಒಳಪಡಬೇಕಾಗಿತ್ತು ಮತ್ತು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹ ಆಗ್ಬೇಕಾಗಿತ್ತು ಅನ್ನೋ ಅಭಿಪ್ರಾಯ ಇದೆ. ಏನೇ ಆದ್ರೂ ಈಗ ಮಸೂದೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಈಶ್ವರಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಅವ್ರಿಗೊಂದು ದೊಡ್ಡ ಅಸ್ತ್ರ ಇದೆ. ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ ಅಂತಂದ್ರೆ, ಬಿಜೆಪಿ ಏತರ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಜಾರಿಗೆ ತರುವಂತ ಕಾಯ್ದೆ ಕಾನೂನುಗಳನ್ನ ರಾಜ್ಯಪಾಲರ ಮುಖಾಂತರವಾಗಿ ತಡೆ ಹಿಡಿಯೋದು. ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ರಾಷ್ಟ್ರಪತಿಗಳು ಬರೆದ ಪತ್ರಕ್ಕೆ ಇತ್ತೀಚೆಗೆ ಸ್ಪಷ್ಟೀಕರಣವನ್ನ ಕೊಟ್ಟಿದೆ. ಅಂದ್ರೆ ಭಾಗಶಃ ಅದು ಅವರ ಉತ್ತರವನ್ನ ಕೊಟ್ಟು, ಅಂದ್ರೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಅದನ್ನ ತಡೆ ಹಿಡಿಯೋದಕ್ಕೆ ಅವಕಾಶ ಇದೆ ಮತ್ತು ಕಾಲಮಿತಿ ಒಳಗೆ ಹೇಗೆ ಅದನ್ನ ವಿಲೇವಾರಿ ಮಾಡಬೇಕು, ಎರಡನ್ನೂ ಕೂಡ ಸಂಕ್ಷಿಪ್ತವಾಗಿ, ಸಂಪೂರ್ಣವಾಗಿ ವಿವರದ ಜೊತೆಯಲ್ಲಿ ರಾಷ್ಟ್ರಪತಿಗಳ ಪ್ರಶ್ನೆ ಎತ್ತಿದಾಗ ಆ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ಒಂದು ತೀರ್ಪನ್ನ ಕೊಟ್ಟಾಗಿದೆ. ತಮಿಳುನಾಡು ವರ್ಸಸ್ ಅಲ್ಲಿನ ರಾಜ್ಯಪಾಲ ರವಿ ಅವರ ವಿಚಾರ ಇರ್ಬೋದು, ಅಥವಾ ಹಿಂದೆ ಮಮತಾ ಬ್ಯಾನರ್ಜಿ ವರ್ಸಸ್ ಅಲ್ಲಿನ ರಾಜ್ಯಪಾಲ ಈಗಲೂ ಕೂಡ ನಡೀತಾ ಇದೆ. ಕೇರಳದಲ್ಲಿ ರಾಜ್ಯಪಾಲರು ವರ್ಸಸ್ ಸರ್ಕಾರ, ಈ ತರದ ಬಿಜೆಪಿ ಏತರ ರಾಜ್ಯಗಳಲ್ಲಿ ರಾಜ್ಯಪಾಲರೇ ವಿರೋಧ ಪಕ್ಷದ ರೀತಿಯಲ್ಲಿ ನಡೆದುಕೊಂಡು, ಜೊತೆಗೆ ಒಂದು ಆಡಳಿತ ಅಂದ್ರೆ ಚುನಾಯಿತ ಸರ್ಕಾರಕ್ಕೆ ವಿರುದ್ಧವಾದ ರೀತಿಯಲ್ಲಿ ತಾವು ಚುನಾಯಿತ ಪ್ರತಿನಿಧಿ ಅಲ್ಲ. ಹಾಗೇನೆ ಸಾಂವಿಧಾನಿಕ ಮಾನ್ಯತೆಯ ವಿಚಾರಕ್ಕೆ ಬರೋದಾದ್ರೆ ಅವರ ಅಧಿಕಾರ ವ್ಯಾಪ್ತಿ ಸೀಮಿತವಾಗಿದೆ. ಹೀಗಿದ್ದ ಸಂದರ್ಭದಲ್ಲೂ ತಾನು ಚುನಾಯಿತ ಸರ್ಕಾರದ ರೀತಿಯಲ್ಲಿ ಕೆಲಸ ಮಾಡೋದು ಸರಿಯಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ನ ನಿಲುವಾಗಿದೆ. ಇಲ್ಲೂ ಕೂಡ ಕರ್ನಾಟಕದಲ್ಲೂ ಈಗ ಕಾಂಗ್ರೆಸ್ ಸರ್ಕಾರ ಇದ್ದು ಮತ್ತು ಬಿಜೆಪಿ ನೇಮಿಸಿರುವಂತಹ ರಾಜ್ಯಪಾಲರು ಇಲ್ಲಿ ಇರೋದ್ರಿಂದ ಈಗ ಆ ಪ್ರಶ್ನೆ ಕೂಡ ಇದೆ. ಅದೇ ನಿಲುವಿನಲ್ಲಿ ಹೋಗ್ತಾ ಇದೆ ಬಿಜೆಪಿ ಮತ್ತು ಅವರ ಸಂಘ ಪರಿವಾರ. ರಾಜ್ಯಪಾಲರು ಯಾವ ಕಾರಣಕ್ಕಾಗೂ ಈ ಮಸೂದೆಗೆ ಅಂಕಿತ ಹಾಕಬಾರದು ಅನ್ನೋದು ಅವರ ದೃಢ ನಿಲುವಾಗಿದೆ. ಈಶ್ವರಪ್ಪನವರು ಮತ್ತು ಅನೇಕ ನಾಯಕರುಗಳು ಮನವಿ ಮಾಡ್ಕೊಂಡಿದ್ದಾರೆ ರಾಜ್ಯಪಾಲರಿಗೆ, ಈ ಮಸೂದೆಗೆ ಅಂಕಿತ ಹಾಕಬೇಡಿ ಅಂತ. ಈ ಭಯ ಮತ್ತು ಇದರ ವಾಸ್ತವ ಅರಿವು ಚೆನ್ನಾಗೆ ಕಾಂಗ್ರೆಸ್ ನಾಯಕರಿಗೂ ಇತ್ತು ಮತ್ತು ಅನೇಕ ರಾಜ್ಯದ ಬೇರೆ ಜನರಿಗೂ ಇತ್ತು. ಒಂದ್ ವೇಳೆ ಏನಾದ್ರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಸೂದೆ ಅಂಗೀಕಾರ ಆದ್ರೂ ಕೂಡ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕ್ತಾರ? ಪ್ರಶ್ನೆಗಳನ್ನ ಕೇಳಿ ಅವರು ವಾಪಸ್ ಕಳಿಸ್ಬೋದು, ಆ ಅಧಿಕಾರ ಅವರಿಗಿದೆ. ಮತ್ತೆ ಕಳಿಸ್ಬೋದು, ಆ ಅಧಿಕಾರ ಇದೆ. ಹಾಗೆ ಇಟ್ಕೊಂಡ್ರೆ ಅಥವಾ ಎಷ್ಟು ಸಮಯದವರೆಗೆ ಅದನ್ನ ತಡೆ ಹಿಡಿದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಇದೆ. ಸದ್ಯಕ್ಕೆ ಇದು ಕಾನೂನು ಆಗತ್ತಾ ಅಂತ ನೋಡಿದ್ರೆ ರಾಜ್ಯಪಾಲರ ಅಲ್ಲಿರೋದ್ರಿಂದ, ಮಧ್ಯದಲ್ಲಿ ಕೂತಿರೋದ್ರಿಂದ ಸ್ವಲ್ಪಕ್ಕೆ ಕಷ್ಟ ಸಾಧ್ಯ ಅಂತಾನೆ ಅನ್ಸುತ್ತೆ. ಇದ್ರ ಬೇರೆ ಬೇರೆ ಸಂಘಟನೆಗಳು ಅಂದ್ರೆ ಹಿಂದುತ್ವದ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದಾವೆ. ದ್ವೇಷ ಭಾಷಣ ತಡೆಗೆ ಅವರ ವಿರೋಧ ಇದೆ. ಯಾಕೆ ಅನ್ನೋದು ಗೊತ್ತಿಲ್ಲ. ದ್ವೇಷ ಭಾಷಣವನ್ನ ನಾವು ಮಾಡ್ತೀವಿ, ನೀವು ಬಿಡಿ ಅಂತಾನ ಅನ್ನೋದು ಗೊತ್ತಿಲ್ಲ. ಇಡೀ ದೇಶದಲ್ಲಿ ದ್ವೇಷ ಭಾಷಣ ಪ್ರಸರಣೆ, ಪ್ರಕಟಣೆ ಹೆಚ್ಚಾನೆ ಇದೆ. ಅದರಿಂದ ಹಲ್ಲೆ, ದೌರ್ಜನ್ಯ, ಬೇರೆ ಬೇರೆ ದೊಂಬಿ ಗಲಭೆಗಳು ಹೆಚ್ಚಾಗ್ತಿದೆ. ಇದಕ್ಕೆ ಖಂಡಿತವಾದ ಒಂದು ಕಾಯ್ದೆ ಕಾನೂನು ಬೇಕೇ ಬೇಕು. ಅದು ಯಾವ ವರ್ಗವೇ ಇರ್ಲಿ, ಯಾವ ಧರ್ಮವೇ ಇರ್ಲಿ, ಯಾವ ಪಕ್ಷವೇ ಇರ್ಲಿ, ಯಾವ ವ್ಯಕ್ತಿಯೇ ಇರ್ಲಿ, ಯಾರು ಒಂದು ಹದ್ದು ಮೀರಿ ಮಾತನಾಡ್ತಾರೋ, ದ್ವೇಷಪೂರಿತವಾಗಿ ಮಾತಾಡ್ತಾರೋ ಅವರಿಗೆ ಕಡಿವಾಣ ಹಾಕೋದು ಬೇಕೇ ಬೇಕು. ನಿರ್ದೇಶನಗಳು ಸಾಕಾಗೋದಿಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನ ನಿರ್ದೇಶನಗಳು ನೂರಾರಿದೆ. ಅನೇಕ ಪ್ರಕರಣಗಳಲ್ಲಿ ನಿರ್ದೇಶನಗಳಿದೆ. ನಿರ್ದೇಶನಗಳನ್ನ ಪಾಲನೆ ಮಾಡುವುದಿಲ್ಲ. ಅದು ಕಾನೂನಾದ್ರೆ ಮಾತ್ರ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇದು ಬೇಕು. ಗೊತ್ತಿಲ್ಲ ಮುಂದೆ ಏನಾಗುತ್ತೆ, ರಾಜ್ಯಪಾಲರು ಅಂಕಿತ ಹಾಕ್ತಾರಾ ಇಲ್ವಾ, ಬಿಜೆಪಿ ಈ ಹಿನ್ನೆಲೆಯಲ್ಲಿ ಯಾವ ತರದ ಒಂದು ಹೋರಾಟವನ್ನ ರೂಪಿಸುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ.